ಹಾಯ್ ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಸಂಕಲನಾತ್ಮಕ ಮೌಲ್ಯಮಾಪನ 1 2024 ಮಧ್ಯವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ. ಇದು ನಿಮ್ಮ ಪರೀಕ್ಷಾ ಸಿದ್ಧತೆಗಾಗಿ ಹಾಗೂ ನಿಮ್ಮ ಪರೀಕ್ಷಾ ತಯಾರಿಗೋಸ್ಕರ ಮಾಡಲ್ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳೊಂದಿಗೆ ಈ ಒಂದು ವಿಡಿಯೋದಲ್ಲಿ ನೀವು ಕಾಣಬಹುದಾಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರವೂ ಸಹ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೆಯ ಒಂದು ಮೇನ್, ಈ ಪ್ರಶ್ನೆ ಪತ್ರಿಕೆ ನಿಮಗೆ ಒಂದು ಅಭ್ಯಾಸ ಮಾಡಲಿಕ್ಕೆ, ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ ಮಾದರಿ ಪತ್ರಿಕೆಯಾಗಿರುತ್ತೆ, ನೆನಪಿರಲಿ. ಇಲ್ಲಿ ಮೊದಲನೆಯ ಒಂದು ಮೇನನ್ನು ನೋಡಿದಾಗ ಮೊದಲನೇ ಪ್ರಶ್ನೆ ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ ಕನ್ನಡ ವರ್ಣಮಾಲೆಯ ಈ ಸ್ವರಗಳಲ್ಲಿ ಐ ಮತ್ತು ಔ ಅಂತಕ್ಕಂತಹ ಅಕ್ಷರಗಳು. ಆಪ್ಷನ್ ಬಿ ಸಂಧ್ಯಾಕ್ಷರಗಳು. ಹುಲಿದೊಗಲು ಪದವು ಕನ್ನಡದ ಈ ಸಂಧಿಗೆ ಉದಾಹರಣೆಯಾಗಿದೆ. ಆದೇಶ ಸಂಧಿ. ಇನ್ನು ಮೂರನೇ ಪ್ರಶ್ನೆ, ಕೃಷ್ಣನು ಹಣ್ಣನ್ನು ತಿನ್ನನು. ಈ ವಾಕ್ಯದಲ್ಲಿ ತಿನ್ನನು ಪದವು ನಿಷೇಧಾರ್ಥಕ ಕ್ರಿಯಾಪದ. ನಾಲ್ಕನೇ ಪ್ರಶ್ನೆ, ಪಂಚೇಂದ್ರಿಯಗಳು ಪದವು ಸಮಾಸದ ಈ ಪ್ರಕಾರಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ದ್ವಿಗು ಸಮಾಸ. ನಂತರ ಐದನೇ ಪ್ರಶ್ನೆ, ಅರಸರಮು ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ದ್ವಿತೀಯ. ಆಪ್ಷನ್ ಬಿ. ಇನ್ನು ಆರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದವಿದು. ತಾನು, ತನಗೆ. ಇನ್ನು ಎರಡನೇ ಮೇನ್ಗೆ ಬಂದಾಗ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಅಷ್ಟು ಇಷ್ಟು ಪರಿಮಾಣವಾಚಕ, ಅಂತ ಅಂಥದ್ದು ಪ್ರಕಾರವಾಚಕ. ಎಂಟನೇ ಪ್ರಶ್ನೆ, ನಿತ್ಯ ನಿಚ್ಚ ಪ್ರಾಣ ಹರಣ. ಒಂಬತ್ತನೆಯದು ಮನೆ ಮಠ ಜೋಡಿ ನುಡಿ. ಬಿಕ್ಕಿ ಬಿಕ್ಕಿ ಅನುಕರಣಾವ್ಯಯ. ದ ಭೂತಕಾಲ, ವ ವರ್ತಮಾನ ಕಾಲ. ಇನ್ನು ಮೂರನೆಯ ಒಂದು ಮೇನನ್ನು ನೋಡಿದಾಗ 1 ಅಂಕದ ಪ್ರಶ್ನೆಗಳು ಕಾಣಬಹುದಾಗಿರುತ್ತೆ. ಹಾಗೆ 4ನೇ ಮೇನಿಗೆ ಬಂದಾಗ 2 ಅಂಕದ ಪ್ರಶ್ನೆಗಳು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇನ್ನು 5ನೇ ಮೇನ್ ಕವಿಕಾವ್ಯ ಪರಿಚಯ. 6ನೇ ಮೇನಿಗೆ ಬಂದಾಗ ಛಂದಸ್ಸಿನ ಹೆಸರನ್ನು ಬರೀತಕ್ಕಂಥದ್ದು. ನಂತರ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ 7ನೇ ಮೇನ್. 8ನೇ ಮೇನ್ಗೆ ಬಂದಾಗ ಗಾದೆಯ ಒಂದು ವಿಸ್ತರಿಸಿ ಬರೆಯಿರಿ. 9ನೇ ಮೇನ್ಗೆ ಬಂದಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯುವುದು. 10ನೇ ಮೇನ್ ಪದ್ಯಭಾಗ ಪೂರ್ಣಗೊಳಿಸಿ. ಮತ್ತು 11ನೇ ಮೇನ್ಗೆ ಬಂದಾಗ ಸಾರಾಂಶವನ್ನು ಬರೀತಕ್ಕಂಥದ್ದು. 12ನೇ ಮೇನ್ನಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮತ್ತು 13ನೇ ಮೇನ್ಗೆ ಬಂದಾಗ ಕೊಟ್ಟಿರ್ತಕ್ಕಂತಹ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರ ಬರೀತಕ್ಕಂಥದ್ದು. ನಂತರ 14ನೇ ಮೇನ್ನಲ್ಲಿ ಪತ್ರಲೇಖನವಿರುತ್ತೆ. ಮತ್ತು 15ನೇ ಮೇನ್ ಬಂದು ಪ್ರಬಂಧವನ್ನು ಬರೆಯಿರಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ಮಾದರಿ ಉತ್ತರಗಳ ಉತ್ತರ ಪತ್ರಿಕೆಯನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು PDF ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್, ಅಂದರೆ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಲಾಗಿರುತ್ತೆ. ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆ ಹಾಗೂ ಪ್ರಶ್ನೋತ್ತರಗಳನ್ನು ಓದಿ ನಿಮ್ಮ ಪರೀಕ್ಷೆಗೆ ಸಿದ್ಧರಾಗಿ. ಮತ್ತೊಮ್ಮೆ ತಿಳಿಸುತ್ತೇನೆ, ಇದೊಂದು ಮಾದರಿ ಪತ್ರಿಕೆಯಾಗಿದ್ದು ನಿಮಗೆ ಪರೀಕ್ಷಾ ಸಿದ್ಧತೆಗೆ ಸಹಕಾರಿಯಾಗಿದೆ. ನಿಮ್ಮ ಶಾಲೆಯಲ್ಲಿ ನಿಮಗೆ ಬೇರೆ ಪತ್ರಿಕೆ ಬರಬಹುದು, ಆದರೆ ಇದೇ ರೀತಿಯ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಈ ಒಂದು ಪ್ರಶ್ನೆಗಳು ಸಹ ನಿಮಗೆ ಪರೀಕ್ಷೆಗೆ ಸಿದ್ಧರಾಗಲು ಒಂದು ಸಹಕಾರಿಯಾಗಿರುತ್ತೆ ಅಂತ ತಿಳಿಸುತ್ತಾ, ನೀವು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ತಪ್ಪದೇ ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲರೂ ಓದಿ ಪರೀಕ್ಷೆಗೆ ಸಿದ್ಧರಾಗಿ ಅಂತ ತಿಳಿಸುತ್ತಾ ನಿಮಗೆಲ್ಲರಿಗೂ ಸಹ ಶುಭವಾಗಲಿ.